ಇನ್ನು ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲೂ ಕೂಡ ಗುಡ್ಡ ಕುಸಿದಿದೆ. ಮಣ್ಣು ಸಡಿಲಗೊಂಡಂತಹ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿದಿದೆ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ಮಳೆ ಹಿನ್ನೆಲೆ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿದಿದೆ. ನೆಲ್ಯಾಡಿಯ ಮಣ್ಣಗುಂಡಿಯಲ್ಲಿ ಈ ಘಟನೆ. ರಸ್ತೆಗೆ ಮಣ್ಣು ಬಿದ್ದು ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಚತುಷ್ಪಥ ಕಾಮಗಾರಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ. ಗುಡ್ಡದ ಕೆಳಭಾಗದಲ್ಲಿ ಮಣ್ಣು ಅಗೆದು ಈ ಮಣ್ಣು ಅಗೆದಿರೋದ್ರಿಂದಲೇ ಈ ಅನಾಹುತ ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಸ್ತೆ ಬಂದಾಗಿ ಸಾಲುಗಟ್ಟಿ ನಿಂತಿವೆ ವಾಹನಗಳು. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಗ್ತಾ ಇರುವ ಅವಾಂತರಗಳು ಒಂದೆರಡಲ್ಲ. ಮಣ್ಣು ಸಡಿಲಗೊಂಡು ಯಾವ ರೀತಿ ಕುಸಿತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ನೆಲ್ಯಾಡಿಯ ಮಣ್ಣಗುಂಡಿಯಲ್ಲಿ ಈ ಗುಡ್ಡ ಕುಸಿತ ಆಗಿರೋದು. ರಸ್ತೆಗೆ ಮಣ್ಣು ಬಿದ್ದು ಹೆದ್ದಾರಿ ಸಂಚಾರ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಮತ್ತೊಂದು ಕಡೆ ಶಿರಾಡಿ ಘಾಟ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಾಸನದಿಂದ ಶಿರಾಡಿ ಘಾಟ್ ಮಾರ್ಗವಾಗಿ ಹೋಗಬೇಕು ಅಂತಂದ್ರೆ ಈಗ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಲ್ಲೂ ಕೂಡ ಭೂಕುಸಿತ ಆಗಿದೆ. ರಾತ್ರಿಯಿಂದ ವಾಹನ ಸಂಚಾರ ಕ್ಲೋಸ್ ಆಗಿದೆ. ವಾಹನಗಳು ಮುಂದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಬರೋದಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದೆ. ಮಣ್ಣು ತೆರವು ಮಾಡುವಂತಹ ಕಾರ್ಯ ಅಲ್ಲಿ ಆಗ್ತಾ ಇದೆ. ಆದರೆ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದಾಗಿ ವಾಹನ ಸವಾರರು ನಿತ್ಯವೂ ಕೂಡ ಪರಿತಪಿಸ್ತಾ ಇದ್ದಾರೆ. ಗುಡ್ಡ ಕುಸಿತ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ಮಳೆ ಹಿನ್ನೆಲೆ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿದಿದೆ. ನೆಲ್ಯಾಡಿಯ ಮಣ್ಣಗುಂಡಿಯಲ್ಲಿ ಈ ಘಟನೆ. ರಸ್ತೆಗೆ ಮಣ್ಣು ಬಿದ್ದು ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಚತುಷ್ಪಥ ಕಾಮಗಾರಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ. ಗುಡ್ಡದ ಕೆಳಭಾಗದಲ್ಲಿ ಮಣ್ಣು ಅಗೆದು ಈ ಮಣ್ಣು ಅಗೆದಿರೋದ್ರಿಂದಲೇ ಈ ಅನಾಹುತ ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಸ್ತೆ ಬಂದಾಗಿ ಸಾಲುಗಟ್ಟಿ ನಿಂತಿವೆ ವಾಹನಗಳು. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಗ್ತಾ ಇರುವ ಅವಾಂತರಗಳು ಒಂದೆರಡಲ್ಲ. ಮಣ್ಣು ಸಡಿಲಗೊಂಡು ಯಾವ ರೀತಿ ಕುಸಿತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ನೆಲ್ಯಾಡಿಯ ಮಣ್ಣಗುಂಡಿಯಲ್ಲಿ ಈ ಗುಡ್ಡ ಕುಸಿತ ಆಗಿರೋದು. ರಸ್ತೆಗೆ ಮಣ್ಣು ಬಿದ್ದು ಹೆದ್ದಾರಿ ಸಂಚಾರ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಮತ್ತೊಂದು ಕಡೆ ಶಿರಾಡಿ ಘಾಟ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಾಸನದಿಂದ ಶಿರಾಡಿ ಘಾಟ್ ಮಾರ್ಗವಾಗಿ ಹೋಗಬೇಕು ಅಂತಂದ್ರೆ ಈಗ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಲ್ಲೂ ಕೂಡ ಭೂಕುಸಿತ ಆಗಿದೆ. ರಾತ್ರಿಯಿಂದ ವಾಹನ ಸಂಚಾರ ಕ್ಲೋಸ್ ಆಗಿದೆ. ವಾಹನಗಳು ಮುಂದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಬರೋದಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದೆ. ಮಣ್ಣು ತೆರವು ಮಾಡುವಂತಹ ಕಾರ್ಯ ಅಲ್ಲಿ ಆಗ್ತಾ ಇದೆ. ಆದರೆ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದಾಗಿ ವಾಹನ ಸವಾರರು ನಿತ್ಯವೂ ಕೂಡ ಪರಿತಪಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.